ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಮಾರ್ನಿಂಗಿಂದ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಾನು ಇವಾಗ ಇಂಟ್ರಡಕ್ಷನ್ ಕೊಡ್ತಿದ್ದೀನಿ. ಸೊ ಮಾರ್ನಿಂಗ್ ಈ ವಿಡಿಯೋದಲ್ಲಿ ಏನೆಲ್ಲ ಆಗಿದೆ ಅಂತ ನೋಡ್ಕೊಂಬನ್ನಿ. ನಾನು ನಿಮಗೆ ಆಮೇಲೆ ಸಿಗ್ತೀನಿ, ಆಯಿತಾ? ಓಕೆ, ಬಾಯ್ ಬಾಯ್. ಹಾಯ್ ಆಲ್, ಮಾರ್ನಿಂಗ್. ಇವತ್ತು ಬಂದು ಟ್ಯೂಸ್ಡೇ. ನಾನಿಲ್ಲಿ ಪಾರ್ಥ್ಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಿದ್ದೀನಿ. ಏನಂದರೆ ಜೋಳದ ಕಡುಬು ಫ್ರೆಂಡ್ಸ್. ಸೊ ನಾ ಇಲ್ಲಿ ಜೋಳದ ಹಿಟ್ಟನ್ನು ಸಾಣಿಸ್ಕೊಂಡು ಅದಕ್ಕೆ ಬಿಸಿ ನೀರು ಹಾಕಿದ್ದೀನಿ. ಸೊ ಈ ಥರ ಬಿಸಿ ನೀರು ಹಾಕಿದ ಮೇಲೆ ನಾನು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಅದು ಜೋಳದ ಹಿಟ್ಟಲ್ವ, ಸ್ವಲ್ಪ ಜಗಿ ಬಂದರೆ ಕಡುಬು ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಹಾಗೆ ನೀವು ಬೇಯಿಸ್ತಾ ಗೊತ್ತಾಗುತ್ತೆ ಎಷ್ಟು ನೀರು ಹಾಕ್ಕೋಬೇಕಂತ. ಸೊ ಅದು ಕೈಗೆ ಹತ್ತಬಾರ್ದು, ಅಷ್ಟು ಬೇಯಿಸಬೇಕು. ಹಾಗೆ ಇಲ್ಲಿ ಬಂದು ನಾನು ಆ ಕಡುಬಿಗೋಸ್ಕರ ಕಾಂಬಿನೇಷನ್ ಆಗಿರೋ ಖಾರ ಚಟ್ನಿ ಮಾಡ್ತಿದ್ದೀನಿ. ಅದಕ್ಕೇನಂದರೆ ಒಂದು ಜಾರ್ಗೆ ಈರುಳ್ಳಿ, ಬಿಡಿಸಿಟ್ಟಿದ್ದು ಬೆಳ್ಳುಳ್ಳಿ, ಜೀರಿಗೆ, ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ರುಬ್ಕೋಬೇಕು ಸಣ್ಣಗೆ. ಈ ರುಬ್ಬಿರೋ ಚಟ್ನಿನ ಸೈಡ್ಗಿಡಿ, ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಆವಾಗಲೇ ಬೇಯಿಸಿಟ್ಟಿದ್ದು ಜೋಳದಿಟ್ಟು ಸ್ವಲ್ಪ ಆರಿದೆ. ಇವಾಗ ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಸೊ ಅದು ಫುಲ್ ಸಾಫ್ಟ್ ಆಗೋವರೆಗೂ ನಾದ್ಕೋಬೇಕು. ಹಾಗಂದರೆ ಕಡುಬು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಇಲ್ಲೇನಾದರೂ ಮಿಸ್ಟೇಕ್ ಆದರೆ ಕಡುಬು ಸ್ವಲ್ಪ ಹಾರ್ಡ್ ಆಗುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ನಾನಿವಾಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ನಾದ್ಕೊಳ್ತೀನಿ. ಸೊ ಅದು ಒಂದು ಸ್ವಲ್ಪ ಅಂಟಬಾರ್ದು ಒಂದಕ್ಕೊಂದು ಅಂತ. ಆಮೇಲೆ ಈ ಕಡುಬು ನಾವು ಸ್ಟೀಮ್ ಮಾಡಬೇಕಾಗುತ್ತೆ. ಸೊ ನಾ ಈ ಥರ ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಳ್ತೀನಿ. ಸೊ ಒಂದಕ್ಕೊಂದು ಅಂಟ್ಕೋಬಾರ್ದಂತ. ಸೊ ನಾ ಇಲ್ಲಿ ತೋರಿಸ್ದಂಗೆ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನು ರೌಂಡ್ ಶೇಪ್ ಮಾಡಿ ಫ್ಲ್ಯಾಟ್ ಮಾಡ್ಕೊತಾ ಈ ಥರ ಕಡುಬು ಮಾಡಬೇಕು, ಈ ಸೈಜಲ್ಲಿ. ಹಾಗೆ ಈ ಪ್ರೊಸೆಸ್ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು, ಮತ್ತು ಬೇಯೋಕ್ಕೂ 15 ನಿಮಿಷ ತೊಗೊಳುತ್ತೆ. ಅದಕ್ಕೆ ಇದರಲ್ಲಿ ನನ್ನ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಖಾರ ಚಟ್ನಿ ಮತ್ತು ಬೇಯಿಸಿಟ್ಟಿರೋ ತೊಗರಿಬೇಳೆ ಅಷ್ಟೇ ಸಾಕಾಗುತ್ತೆ. ಸೊ ಈ ಕಾಂಬಿನೇಷನ್ ಬೇಡ ಅಂದರೆ ನೀವು ಈ ಕಡುಬಿಗೆ ಜಸ್ಟ್ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋಬೋದು ಈರುಳ್ಳಿ ಜೊತೆಗೆ, ಅದು ಚೆನ್ನಾಗಾಗುತ್ತೆ. ಸೊ ಎಲ್ಲ ಕಡುಬು ಮಾಡಿದಾದ್ಮೇಲೆ ನಾನಿಲ್ಲಿ ಜಸ್ಟ್ 15 ನಿಮಿಷ ಸ್ಟೀಮ್ ಮಾಡ್ತೀನಿ. ಸೊ ಇಲ್ಲಿ ಬಂದು ನಾನೀಗ ಆವಾಗಲೇ ರುಬ್ಬಿಟ್ಟಿದ್ನಲ್ವ ಖಾರ, ಅದಕ್ಕೆ ಒಗ್ಗರಣೆ ಕೊಡ್ತಿದ್ದೀನಿ. ಜಸ್ಟ್ ಸಾಸಿವೆ ಜೀರಿಗೆ ಹಾಕಿ ಆ ಖಾರನ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಆಮೇಲೆ ನಾನು ಅದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಆಮೇಲೆ ಅದು ಬೆಂದಾದಮೇಲೆ ನಾನು ಹುರಿದಿಟ್ಟಿರೋ ಅಂಥ ಶೇಂಗಾ ಪುಡಿಯನ್ನು ಆ್ಯಡ್ ಮಾಡ್ತೀನಿ, ಅದು ಫ್ಲೇವರು ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ಬೆಂದಾದಮೇಲೆ ಮೇಲೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸೊ ಮಾರ್ನಿಂಗ್ ಬ್ಯುಸಿಯಲ್ಲೇ ನಾನು ಮಧ್ಯಾಹ್ನದ್ದು ಸಾಂಬಾರು ಪ್ರಿಪೇರ್ ಮಾಡಿಟ್ಬಿಡ್ತೀನಿ. ಇದೇನಿಲ್ಲ, ಜಸ್ಟ್ ಸಿಂಪಲ್ ದಾಲು, ಸ್ವಲ್ಪ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ಒಂದು ಸ್ವಲ್ಪ ದಾಲ್ ಮಾಡ್ತೀನಿ ಅಷ್ಟೇ. ಸೊ ಅವನಿಗೆ ಸ್ವಲ್ಪ ಹಾಕ್ಕೊಟ್ಟೆ ತಿಂಡಿ. ಸ್ವಲ್ಪ ಬೆಳಗ್ಗೆ ತಿಂದೋದ್ರೆ ಅವನಿಗೆ ಎನರ್ಜಿ ಇರುತ್ತೆ. ಅದಕ್ಕೆ ನಾನು ಬೆಳಗ್ಗೆ ಟೆನಿಕಾಸ್ಟ್ ಅವನಿಗೆ ತಿಂಡಿ ಕೊಡ್ತೀನಿ. ಸೊ ಅವನಿಗೆ ಮಧ್ಯಾಹ್ನಕ್ಕೂ ಇದನ್ನೇ ಲಂಚ್ ಬಾಕ್ಸ್ ಆಗಿ ಪ್ಯಾಕ್ ಮಾಡ್ತಿದ್ದೀನಿ, ಚೆನ್ನಾಗಿರುತ್ತೆ.
ಪಾರ್ಥೆಲ್ಲ ಸ್ಕೂಲ್ಗೆ ಹೋದಾದ್ಮೇಲೆ ನಾವು ಹಾಗೆ ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ಬಂದಾದಮೇಲೆ ಇವನಿಗೆ ಊಟ ಮಾಡಿಸ್ತಿದ್ದೀನಿ. ಇದು ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಅವನಿಗೆ ಹೊಟ್ಟೆ ತುಂಬ ತಿನ್ಕೋತಾನೆ. ಅದಕ್ಕಾಗಿ ನಾವು ಇದನ್ನು ರಿಪೀಟೆಡ್ಲಿ ನಮ್ಮ ಮನೇಲಿ ಮಾಡ್ತಾನೆ ಇರ್ತೀವಿ ಈ ರೆಸಿಪಿನ. ಇದು ಅವನದು ಫ್ರೂಟ್ಸ್ ಟೈಮು. ಆ್ಯಕ್ಚುಲಿ ಅವ್ನು ತಿಂಡಿ ಎಲ್ಲ ಆದಮೇಲೆ ನಾನು 2.5 hours ಇದನ್ನು ಕೊಡ್ತೀನಿ. ಈಗ ಅದನ್ನು ತಿಂದಾದ್ಮೇಲೆ ಅವನು ಸ್ನಾನ ಮಾಡಿ ಮಲಗೋ ಟೈಮು. ಪರಿ ಏನು ತಿನ್ನೋದು ನೀನು? ಬೇಗ ತಿನ್ನು, ಸ್ನಾನ ಮಾಡೋಣ. ಓಕೆ, ಟೈಮ್ ಆಯಿತು. ಬರೀ ಟಿವಿನೇ ನೋಡಿ ನೀನು. ಪರಿ ಅವನ್ನೆಲ್ಲ ಕ್ಲೀನ್ ಮಾಡೇನು, ಬೆಡ್ ದಿವಾನ್ಗೆಲ್ಲ ಫ್ರೆಶನ್ ಅಪ್ ಎಲ್ಲ ಆದ ಅವನು. ಸೊ ಅವನಿಗೆ ಸ್ವಲ್ಪ ಜೋಳಿಗೆ ಎಲ್ಲ ಹಾಕಿ ತೂಗ್ಬಿಟ್ರೆ ಸಾಕು, ಫುಲ್ ನಿದ್ದೆ. ಸೊ ಇವಾಗ ನಾನು ಫ್ರೆಶನ್ ಅಪ್ ಆಗಿ ನನ್ನ ಸ್ಕಿನ್ ಕೇರ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಸ್ವಲ್ಪ ಸೀರಮ್ಮು, ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಲಿಪ್ ಬಾಮ್ ಅಪ್ಲೈ ಮಾಡ್ತೀನಿ ಅಷ್ಟೇ, ಸಿಂಪಲ್ಲಾಗಿ. ಇದು ಬಂದು ತುಂಬದಾಗಿದೆಲ್ಲ, ಸೊ ಇಲ್ಲಿ ಹಚ್ಕೊಳ್ತೀನಿ. ನವಲಜ್ಜಿ ಅಂತ ಚೆನ್ನಾಗಿದೆ ಇದು ಕ್ರೀಮ್ ಪಿಂಪಲ್ಗೆ. ಇವಾಗ ಫ್ರೆಶನ್ ಅಪ್ ಆದೆ ಫ್ರೆಂಡ್ಸ್. ಸೊ ಇವಾಗ ನನ್ನ ಟೈಮು, ಮೀ ಟೈಮ್, ನಾನು ಏನು ಬೇಕಾದರೂ ಮಾಡ್ಬೋದು. ಇನ್ನು 2 hours ಯಾರು ಕೇಳೋದಿಲ್ಲ. ಇದೆಲ್ಲ ಮದರ್ಸ್ಗೂ ಅಪ್ಲೈ ಆಗುತ್ತಲ್ವ, ಮಕ್ಕಳೆಲ್ಲ ಮಲಗಿದ ಮೇಲೆ, ಹೌದಲ್ವಾ? ಸೊ ನಾನು ಅಂದ್ಕೊಂಡೆ ಇವನಿಗೆ ಸ್ನಾನ ಮಾಡಿಸಿ ಆರಾಮ್ ನನ್ನ ಮೀ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಇವನು ನೋಡಿ ಯಾವಾಗಲೇ ಎದ್ದು ಯಾವ ಥರ ಕೂತ್ಕೊಂಡಿದ್ದಾನೆ ಅಲ್ಲ ಪರಿ? ನೆವರ್ ಎವರ್ ಎಕ್ಸ್ಪೆಕ್ಟೆಡ್ ಹಿಂಗೆ ಮಾಡೋದು ಅಲ್ವಾ ಪರಿ? ಸೊ ಅಷ್ಟರಲ್ಲೇ ಪಾರ್ಕ್ ಸ್ಕೂಲ್ ಮುಗಿಸ್ಕೊಂಡು ಬಂದ. ಪರಿನಿಗೆ ಫುಲ್ ಖುಷಿ. ಪಾರ್ಕ್ ಬಂದ ತಕ್ಷಣ ಅವನಿಂದನೇ ಓಡಾಡ್ತಿರ್ತಾನೆ ಹಂಗೆ. ಬಾ ಊಟ ಮಾಡೋಣ ಬಾ, ಓಕೆನಾ? ಪರಿ ನೀ ಚಡ್ಡಿ ಹಾಕೋ, ಹೋಗು. ಗೀಸರ್ ಆನ್ ಮಾಡಿ. ಅಲ್ಲ ಪರ್ತು ಸರಿ ಕಮ್ಮ ಏನು ಮಾಡೋದದು? ಬೇಬಿ ಶಾರ್ಕ್ ತಗೋ, ಮುಚ್ಚದನ್ನ ಕ್ಲೋಸ್. ಎಲ್ಲ ಹೇಳಿರೋದು ಕ್ಲೋಸ್ ಮಾಡು. ಮೌತ್ ತಗೋಬೇಡ. ಹಾಂ ಸರಿ. ನಾವು ಎಲ್ಲಿ ಸರಿ? ನೀ ಏನಕ್ಕೆ ಮಕ್ಕಳಿಲ್ಲ ಹೇಳಿ? ಮಕ್ಕೊಂದಿಲ್ಲ ನೀನು. ಹಾಂ ಪರಿ, ಮಮ್ಮಮ್ ತಿಂತೀಯ ಪರಿ? ನಾ ಮಮ್ಮಮ್ಗೆ ಊಟ ಮಾಡ್ತೀನಿ ಇವಾಗ. ಮಾವು ಕುಂತದು, ಬೇಬಿ ಶಾರ್ಕು ಕುಂತದು. ಹೌದು. ಏನು ತಿಂತಿ? ಡೇಟ್ಸ್ ತಿಂತದ? ಡೇಟ್ಸ್ ತಿನ್ನಲ್ಲ ಬೇಬಿ ಶಾರ್ಕ್.
ಸೊ ಇಲ್ಲೇ ಪರಿನಿಗೆ ಅವಾಗಲಿಂದ ಊಟ ಮಾಡೋಕ್ಕೆ ಕರಿತಾ ಇದ್ದೀನಿ, ಬರ್ತಾನೆ ಇಲ್ಲ. ಸೊ ಅದಕ್ಕೆ ನಾನು ನನ್ನ ಪ್ಲೇಟ್ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ದಾಲ್ ಮತ್ತು ಅನ್ನ ತಿನ್ಕೊತಿದ್ದೀನಿ ನಾನು ಫಸ್ಟು, ಆಮೇಲೆ ಅವನಿಗೆ ತಿನ್ಸೋಣ ಅಂತ. ಇದ್ರ ಜೊತೆಗೆ ಫೇವ್ರೆಟ್ ಚಟ್ನಿ ಪುಡಿ ಆ್ಯಡ್ ಮಾಡೋಣ ಇವಾಗ. ಬರೀ ಟಿ ವಿ ನೋಡೋದ ಪರಿ ನೀನು? ಮಮ್ಮಮ್ಮ ತಿನ್ನಲ್ಲ? ಪಾರ್ತಣ್ಣ ಮಮ್ಮಮ್ಮ ತಿನ್ನತ್ತ, ನೀನು ನೋಡಿ ತಿಂತಿ? ಅದು ಡೇಟ್ಸ್ ಕೊಡಂಗಿಲ್ಲ. ಮಮ್ಮಮ್ಮ ಹೆಂಗಾಗತ್ತೆ ಪಾರ್ತು? ರೈಸು ಸಾಂಬಾರು ಪಾರ್ಟ್ ಫುಲ್ ಬ್ಯುಸಿ ಅಲ್ಲ ಪಾರ್ತು? ಆಫ್ಟರ್ ಸ್ಕೂಲ್ ಮತ್ತೆಲ್ಲ ಹೋಗಬೇಕು? ಫುಟ್ಬಾಲ್ ಕ್ಲಾಸಿಗೆ ಹೋಗ್ಬೇಕು. ಏನು ಬೇಕು ನಿನಗೆ? ಹಾಂ ಈಗ ಮಮ್ಮಮ್ಮ ತಿನ್ನೋದು ಪರಿ ನೀನು? ಏನು ಬೇಕು? ಮಮ್ಮಮ್ಮ ತಿನ್ನಂಗಿಲ್ಲ, ಬರೀ ಡೇಟ್ಸ್ ತಿನ್ಕೊಂತ ಆಟಾಡೋದು ಪರಿ ನೀನು. ಮಮ್ಮಮ್ಮ ತಿನ್ನೋಣ ಈಗ. ಆಯ್ತು, ಇವಾಗ ಮಮ್ಮಮ್ಮ ತಿಂದು ಆಮೇಲೆ ಡೇಟ್ಸ್ ತಿನ್ನೋಣ, ಓಕೆನಾ? ಹಾಂ ಓಕೆನಾ ಪರಿ? ಸೊ ಇವಾಗ ಪಾರ್ಥ ಅವನದು ಊಟ ಎಲ್ಲ ತಿನ್ಕೊಂಡು ಫುಟ್ಬಾಲ್ ಕ್ಲಾಸಿಗೆ ರೆಡಿಯಾಗಿ ಹೋಗ್ತಾ ಇದ್ದಾನೆ. ಅವನು ಒಬ್ಬನೇ ಸೈಕಲ್ ಮೇಲೆ, ಒಂದು ಸ್ವಲ್ಪ ದೂರ ಇದೆ, 1.5 ಕಿಲೋಮೀಟರು. ಅವನೊಬ್ಬನೇ ಹೋಗ್ತಿದ್ದಾನೆ. ನೋಡಿ ಎಷ್ಟು ದೊಡ್ಡವನಾಗಿದ್ದಾನೆ. ಅವನ ಕೆಲಸ ಅವನೇ ಮಾಡ್ಕೊಳ್ತಿದ್ದಾನಲ್ಲ, ನನಗೆ ಒಂಥರ ಖುಷಿ. ಸೈಕಲ್ ಮೇಲೆ ಮಳೆ ಬಂತು ಅಲ್ಲೇ ನಿಂತ್ಕೊ. ಮಳೆ ವಾಟರ್ ಬಾಟ್ಲ್ ಎಲ್ಲ ತಿನ್ಕೊಂಡೆ. ಮಾಸ್ಕ್ ತಗೊಂಡೋಗ್ತೀನಿ. ಹುಷಾರಾಗಿ ಹೋಗಿ. ಸೈಡಿಂದ ಏನಾದರೂ ಹೆವಿ ವೆಹಿಕಲ್ಸ್ ಬಂದರೆ ಸೈಡಿಂದ ನಿಂತ್ಕೋಬಾರ್ದು, ಓಕೆನಾ? ಹುಷಾರಾಗಿ ಬಾ. ಬಾಯ್. ಅವನಿಗೆ ಮೊಸರನ್ನ ಕಲಿಸ್ಕೊಂಬಂದಿದ್ದೀನಿ. ಸೊ ಅವನಿಗೆ ಮೊಸರನ್ನ ತಿಂತಾನೆ. ಮಧ್ಯಾಹ್ನ ಊಟದ್ದು ಈಗ ನಾನು ತಿನ್ಸಕ್ಕೆ ಹೋದರೆ ಬೇಡ ಅಂತಾನೆ, ಅವನೇ ತಿನ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಅದು ಒಂಥರ ಚೆನ್ನಾಗಿ, ಬಟ್ ಆಮೇಲೆಲ್ಲ ಹರಡಿಕ್ಬಿಡ್ತಾನಲ್ಲ, ಅದು ಕ್ಲೀನ್ ಮಾಡೋಕ್ಕೆ ಬೇಜಾರು. ಅದಕ್ಕೆ ನಾನು ಅವನಿಗೆ ಮೇಲೆಗೆ ಇಟ್ಕೊಂಡು ಸಪೋರ್ಟ್ ಕೊಡ್ತಿರ್ತೀನಿ, ಅವನೇ ತಿನ್ಕೊಳ್ತಾನೆ. ಅವ್ನು ಮಧ್ಯಾಹ್ನದ ಊಟ ಆಯಿತು. ಇನ್ನೇನು ನಾವು ಹೊರಗಡೆ ಆಟ ಆಡೋಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ನಿಗೆ ಏನಾದರೂ ಕೊಡಲೇಬೇಕು. ಸ್ನ್ಯಾಕ್ಸು, ಚಾಕ್ಲೇಟ್ಸು ಅಥವಾ ಡೇಟ್ಸು, ಏನಾದರೂ ಡ್ರೈ ಫ್ರೂಟ್ಸ್ ಕೊಡಲೇಬೇಕಂದ್ರಷ್ಟೇ ಅವನು ಹೊರಗಡೆ ಬರ್ತಾನೆ. ಅದು ಒಂದು ರುಟೀನ್ ಹಾಕೊಂಡ್ಬಿಟ್ಟಿದ್ದಾನೆ. ಒಂದು ತಗೋ ಹೋಗೋಣ ಬಾ, ಹೊರಗಡೆ ಹೋಗಿ ಆಟ ಆಡ್ಕೊಂಡು ಬರೋಣ. ಟೈಮ್ ಆಯ್ತು, 5 o'clock ಆಯ್ತು. ಬಾ. ಅಷ್ಟೊಂದು ಬೇಡ ಪರಿ, ಒಂದೇ ಅಷ್ಟು ಹಾಕು, ಒಳಗಡೆ ಹಾಕು ಸಾಕು. ಇನ್ನೊಂದು ಹಾಕು. ಒಂದೇ ಸಾಕು. ನಡಿ ಪರಿ. ಕಲರ್ ಕಾಡು ಜಿಮ್ ಪಾರ್ಕಿಗೆ ಹೋಗ್ತೀಯಾ? ನೀ ಹಂಗೆ ಇಳಿಬಾರ್ದು, ಬೀಳ್ತೀಯ ಪರಿ. ಹಾಂ ಹೋಗೋಣ. ಅಷ್ಟರಲ್ಲಿ ಪಾರ್ಥನು ಫುಟ್ಬಾಲ್ ಕ್ಲಾಸ್ ಮುಗಿಸ್ಕೊಂಬಂದಾದ್ಮೇಲೆ ಅವರಿಬ್ಬರು ಆಟ ಆಡ್ತಾರೆ ಸ್ವಲ್ಪ ಹೊತ್ತು. ಆಮೇಲೆ ಅವನು ಪಾರ್ಥ ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡೋಕ್ಕೆ ಹೋಗ್ತಾನೆ. ನಾನು ಪರಿಣನ್ ನೋಡ್ಕೊಳ್ತೀನಿ. ಏನು ಆಟ ಆಡ್ತಿ?
ಪರಿನಿಗೆ ಪಾರ್ಥ ಅವ್ರ ಫ್ರೆಂಡ್ಸ್ ಜೊತೆ ಆಡೋದು ನೋಡಿ ಇಷ್ಟನೇ ಆಗಲ್ಲ. ಪಾರ್ಥ ಬಾ ನನ್ನ ಜೊತೆ ಆಡು ಅಂತ ಕರೀತಾನೆ. ಅವನಿಗೆ ಲಕ್ಷಣ ಇರಲ್ಲ ಪಾರ್ಥಗೆ. ಬರೀ ಒಂದು ವೆನಿಲಾ ಐಸ್ ಕ್ರೀಮ್ ಕೊಡಿ. ವೆನಿಲಾ ವೆನಿಲಾ ಐಸ್ ಕ್ರೀಮ್. ಸೊ ಇದು ಬಂದು ಪರಿನ್ ಐಸ್ ಕ್ರೀಮ್ ಪಾರ್ಲರ್ ಅಂತೆ. ನಾವು ಅದರಲ್ಲಿ ಕಸ್ಟಮರ್ಸು. ಸೊ ಅವನು ನಾವು ಐಸ್ ಕ್ರೀಮ್ ಎಲ್ಲ ಕೇಳಿದ್ದು ಅವ್ನು ಕೊಡ್ತಾನೆ ರೆಡಿ ಮಾಡಿ. ಸ್ಪ್ರಿಂಕಲ್ ಕ್ಯಾಶ್ ಬಹು ಕಷ್ಟ ಬಾಯಲ್ಲಿ ಬಾ ಹೋಗೋಣ ಬಾ ಪರಿ. ವೆನಿಲಾ ಐಸ್ ಕ್ರೀಮ್. ಪರಿನಿಗೆ ಅನ್ನ ಹೆಸರುಬೇಳೆ ಹಾಕಿ ರೈಸ್ ಇಟ್ಟಿದ್ದೀನಿ. ಇದನ್ನು ತುಪ್ಪದೊಂದಿಗೆ ತಿನ್ನಿಸ್ತೀನಿ ಫ್ರೆಂಡ್ಸ್. ಸೊ ನೈಟದ್ದು ಡಿನ್ನರ್ ಇದು. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದು ನನಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಸೊ ಅಂಟಿಲ್ ದೆನ್ ಬಾಯ್ ಫ್ರೆಂಡ್ಸ್. ಟೇಕ್ ಕೇರ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮಾಡು ಬರಿ. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್ ಬಾಯ್.